ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋ ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥ ವಿಡಿಯೋ. ನಾನು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಇದು ಹೆಚ್ಚಾಗ್ತಾ ಇರೋದ್ರಿಂದ ಇವತ್ತು ಇಲ್ಲ ನಾನು ವಿಡಿಯೋ ಮಾಡಲೇಬೇಕು ಅಂತ ಮಾಡ್ತಾ ಇರೋವಂಥದ್ದು. ಯಾರೆಲ್ಲ ಟೈಲರ್ಸ್ ಇದ್ದೀರಾ ಅಥವಾ ಶಾಪ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಮಾಡಿದ್ದೀರಾ ಅವ್ರಿಗೆಲ್ಲನೂ ಸಹ ಇದೊಂದು ಪಾಠ ಅಂತಲೇ ಹೇಳ್ಬೋದು. ನನಗೆ ಸ್ವಲ್ಪ ದಿನಗಳ ಹಿಂದೆಯೇ ಒಬ್ಬರು, ಅಂದರೆ ನಮ್ಮ ಒಂದು ಪರಿಚಯದವರೇ ಅಂತಲೇ ಹೇಳ್ಬೋದು, ಅವರು ಸಿಂಪಲಾಗಿ ಶಾಪ್ ಓಪನ್ ಮಾಡಿದರು. ಅವ್ರು ಕೊಡ್ತಾ ಇರೋವಂಥ ಪೇಮೆಂಟ್ಗೂ ಮತ್ತು ನೆಕ್ಸ್ಟು ಈ ಒಂದು ಹೊರ್ಗಡೆ ಏನಿತ್ತಲ್ಲ ವರ್ಕರ್ಸ್ ಪೇಮೆಂಟು, ಆ ಪೇಮೆಂಟ್ಗೂ ಸ್ವಲ್ಪ ತುಂಬ ವ್ಯತ್ಯಾಸ ಇತ್ತು. ನಾನು ಅವ್ರನ್ನ ಡೈರೆಕ್ಟಾಗಿ ಕೇಳಿದೆ, ನೀವು ಇಷ್ಟೆಲ್ಲ ಪೇಮೆಂಟ್ ಕೊಡೋಂಗಿದ್ರೆ ಮತ್ತು ನಿಮಗೇನು ಸಿಗುತ್ತೆ, ನಿಮಗೇನು ಲಾಭ ಸಿಗುತ್ತೆ? ಇಷ್ಟೆಲ್ಲ ಪೇಮೆಂಟ್ ನೀವು ಕೊಟ್ಟಾಗ ಬೇರೆ ಕಡೆನೂ ಅದೇ ಪೇಮೆಂಟ್ನೇ ಅವ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊತಾರಲ್ವ ಅಂತ. ಆವಾಗ ಅವ್ರು ಹೇಳಿದ್ದು ಇಷ್ಟೇನೆ, ಸಾಕಕ್ಕ ನನಗೊಂದು ಬ್ಲೌಸಲ್ಲಿ 50 ರೂಪಾಯಿ ಸಿಕ್ಕಲಿ ಅಂತ. ಅವ್ರು 50 ರೂಪಾಯೇ ಸಿಗಬೇಕು ಬ್ಲೌಸಲ್ಲಿ ಅಂದರೆ ಅವರು ಬೇರೆ ಯಾವುದಾದ್ರೂ ಚೂಸ್ ಮಾಡಿದರೂ ಕೆಲಸ ಓಕೆ ಆಗ್ತಾಯಿತ್ತು. ಬಟ್ ಏನಾಗುತ್ತೆ ಗೊತ್ತಾ, ಇದರಲ್ಲಿ ಒಂದು ಚಿಕ್ಕ ಪುಟ್ಟ ಅಂಗಡಿಯವ್ರಿಗೆ ತುಂಬಾ ಒಂದು ಎಫೆಕ್ಟ್ ಹೊಡೆಯುತ್ತೆ. ಈ ಒಂದು ದೊಡ್ಡ ದೊಡ್ಡ ಶಾಪ್ಗಳವ್ರಿಗೆ ಏನೂ ಅನಿಸೋದಿಲ್ಲ. ಯಾಕೆಂದರೆ ಅವ್ರಿಗೆ ಯಾರು ದೊಡ್ಡದಾಗೆಲ್ಲನೂ ಒಂದು ಶಾಪ್ ಓಪನ್ ಮಾಡಿರ್ತಾರೆ, ಅವ್ರಿಗೆ ದುಡ್ಡಿನ ಅವಶ್ಯಕತೆಗಿಂತ ಅವರು ಕೆಲವರು ಇದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನನಗೆ ಹೆಸರು ಮಾಡಬೇಕು ಅಂತಲೂ ಸಹ ಈ ಒಂದು ಫೀಲ್ಡ್ಗೆ ಬರ್ತಾ ಇದ್ದಾರೆ. ನನಗೆ ಹೆಸರಾದರೆ ಸಾಕು, ನಾನು ಹೊಲಿಯೋದು ಎಷ್ಟಾದರೂ ಪರವಾಗಿಲ್ಲ, ಹೆಸರಾದರೆ ಸಾಕು, ನನ್ನದೊಂದು ಹೆಸರಿರಬೇಕು ಅನ್ನೋ ಒಂದು ಲೆಕ್ಕಾಚಾರನೂ ಮಾಡಿಕೊಂಡು ಈ ಒಂದು ಏನು ಟೈಲರ್ ಶಾಪ್ದು ಬೋಟಿಕ್ ಅನ್ನೋ ಇದರಲ್ಲಿ ಕೆಲವರು ಮಾಡ್ತಾ ಇದ್ದಾರೆ. ಬಟ್ ಏನಂದರೆ ನಾನು ಹೇಳೋದು, ಇದರಿಂದ ಎಷ್ಟು ಒಂದು ಚಿಕ್ಕ ಪುಟ್ಟ ಅಂಗಡಿಗಳವ್ರಿಗೆ ಮತ್ತು ಯಾರು ಇಲ್ಲ ನಾನು ಇದರಲ್ಲೇ ಅರ್ನ್ ಮಾಡಿ ಒಂದು ಜೀವನ ನಡೆಸಬೇಕು ಅನ್ನೋರಿಗೆಲ್ಲ ತುಂಬಾ ಒಂದು ಎಫೆಕ್ಟ್ ಆಗ್ತಾಯಿದೆ. ದಯವಿಟ್ಟು ಕೆಲವರು ಯಾರೇ ಆಗಿರಲಿ ಹೊಸ್ದಾಗಿ ಶಾಪ್ ಓಪನ್ ಮಾಡೋರು ಏನಾಗುತ್ತೆ ಅಂತಂದರೆ ಅವ್ರಿಗೆ ತುಂಬ ಎಫೆಕ್ಟ್ ಹೊಡೆಯುತ್ತೆ. ನೀವು ಸ್ವಲ್ಪ ಯೋಚನೆ ಮಾಡಿ, ಅಥವಾ ಒಂದು 2-3 ಶಾಪಲ್ಲಿ ವಿಚಾರಣೆ ಮಾಡಿ ಎಷ್ಟು ಪೇಮೆಂಟ್ ಕೊಡ್ತಾ ಇದ್ದಾರೆ, ಅವ್ರು ಎಷ್ಟು ಬ್ಲೌಸ್ ಹೊಲಿತಾ ಇದ್ದಾರೆ. ಇನ್ನೂ ಹೇಳಬೇಕು ಅಂದರೆ ರಿಯಲಿಗೆ ಫಸ್ಟು ಅವರು ಸ್ಟಿಚ್ ಮಾಡ್ತಾ ಇದ್ದಿದ್ದು ಒಂದು ದಿನಕ್ಕೆ ಇಷ್ಟು ಅಂತ ಸ್ಟಿಚ್ ಮಾಡ್ತಾ ಇದ್ರಲ್ಲ ವರ್ಕರ್ಸು, ಅದು ಫುಲ್ಲು ಚೇಂಜ್ ಆಗಿದೆ ಈಗ. ನೀವು ಗಮನಿಸ್ತಾ ಇದ್ದೀರೋ ಗಮನಿಸ್ತಾ ಇಲ್ಲ ಗೊತ್ತಿಲ್ಲ. ಯಾಕೆಂದರೆ ನಾವು ಮುಂಚೆಯಿಂದ ಸ್ಟಿಚ್ ಮಾಡಿಸ್ತಾ ಇರೋದ್ರಿಂದ ನಮಗೆ ಐಡಿಯಾ ಸಿಕ್ಕಿದೆ. ಮುಂಚೆ ಅವರು ಇಷ್ಟು ಬ್ಲೌಸು ಅಂತ ಅವ್ರು ಲೆಕ್ಕನೇ ಆಗ್ತಾ ಇರಲಿಲ್ಲ. ಅಷ್ಟೇ ಚೆನ್ನಾಗಿ ಬ್ಲೌಸ್ಗಳು ಹೊಲಿತಾ ಇದ್ರು, ಬರೀ ಬ್ಲೌಸ್ ಹೊಲಿಯೋದು ಮಾತ್ರ ಅವ್ರ ಕೆಲಸ ಆಗಿತ್ತು. ಇತ್ತೀಚೆಗೆ ಎಲ್ಲರ ಶಾಪಲ್ಲೂ ಅಷ್ಟೇ ಅವ್ರೇನು ಮಾತಾಡ್ಕೊಂಡಿರ್ತಾರೆ ಅಂತಲೇ ಅನ್ಕೊತೀನಿ ನಾನು. ಎಲ್ಲ ಒಂದು ಅವರಲ್ಲಿ ತುಂಬ ಒಗ್ಗಟ್ಟೇ ಇದೆ. ನಮ್ಮಲ್ಲಿನ ಒಗ್ಗಟ್ಟಿಲ್ಲ. ಯಾಕೆಂದರೆ ಒಬ್ರನ್ನೊಬ್ರು ಮಾತೇ ಆಡಿಸೋದಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ನಮ್ಮಲ್ಲಿನ ಒಗ್ಗಟ್ಟಿಲ್ಲ. ಬಟ್ ಅಲ್ಲಿಂದ ಕೆಲಸದಿಂದ ಬೇರೆ ಕಡೆಯಿಂದ ಕೆಲಸದಿಂದ ಬಂದಿದ್ದಾರಲ್ಲ, ಅವರಲ್ಲಿ ತುಂಬಾ ಒಗ್ಗಟ್ಟಿದೆ ಅಂತ ಹೇಳ್ಬೋದು. ಅವರು ಇಷ್ಟು ಪೀಸು ಅಂದರೆ ದಿನಕ್ಕೆ ಇಷ್ಟೇ ಪೀಸು ಬ್ಲೌಸಸ್ ರೆಡಿ ಮಾಡ್ತಾಯಿದ್ದಾರೆ. ಮತ್ತು ಒಂದು ಈವನ್ ವರ್ಕ್ ಮಾಡೋರು ಅಷ್ಟೇ, ಅದು ಯಾವ ಥರ ಮೇಂಟೈನ್ ಮಾಡ್ತಾರೋ ಟೈಮಿಂಗ್ಸ್ ನನಗಂತೂ ಗೊತ್ತಾಗ್ತಾ ಇಲ್ಲ. ಮುಂಚೆ ಇದ್ದಿದ್ದ ವರ್ಕರ್ಸ್ಗೂ ಈಗಿರೋ ವರ್ಕರ್ಸ್ಗೂ ಅಜಗಜಾಂತರ ಇದೆ. ಯಾಕೆಂದರೆ ಮುಂಚೆ ನಾವು ಏನು ಲೆಕ್ಕ ಆಗ್ತಾ ಇರಲಿಲ್ಲ. ಅವ್ರು ಕೆಲಸ ಮಾಡ್ತಾ ಇರೋರು, ಅವ್ರು ನಿಜವಾಗೂ ಕೆಲಸ ಮಾಡ್ತಾ ಇರೋರು, ಅವ್ರ ಪೀಸ್ ಇಷ್ಟೇ ಆಯಿತು ಅಂತ ಲೆಕ್ಕ ಆಗ್ತಾ ಇರಲಿಲ್ಲ. ಈಗಲೂ ಅವ್ರು ಆ ಥರ ಅಲ್ಲ, ಇಷ್ಟೇ ಪೀಸು, ಅವ್ರ ಕೆಲಸದಿಷ್ಟು, ಅವ್ರ ಪೇಮೆಂಟ್ದಿಷ್ಟು, ವರ್ಕರ್ಗೆ ಇಷ್ಟೇ ಲಾಭ ಆಗಬೇಕು. ಯಾಕೆಂದರೆ ಸಾಯೋವರೆಗೂ ಅವ್ನು ಬಡವನ ಟೈಲರಾಗೇ ಇರಬೇಕಲ್ಲ, ಆ ಒಂದು ಇಂಟೆನ್ಷನ್ ಅವ್ರಿಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ಹಾಗಾಗಿ ಯಾರೇ ಹೊಸ್ದಾಗಿ ಶಾಪ್ ಓಪನ್ ಮಾಡಲಿ, ದಯವಿಟ್ಟು ನೀವು ಒಂದು ಸಲ ಒಂದು ಯಾವುದಾದ್ರೂ ಶಾಪ್ ವಿಸಿಟ್ ಕೊಟ್ಟು, ಅಥವಾ ಯಾರು ಶಾಪ್ ಇಟ್ಟಿರ್ತಾರಲ್ವ ಟೈಲರ್ ಶಾಪ್ಸು, ಅವ್ರ ಹತ್ರ ಎಲ್ಲ ರೇಟ್ಗಳು ವಿಚಾರಿಸಿ, ವರ್ಕರ್ ರೇಟ್ ಏನಿದೆ, ನಾವು ಎಷ್ಟು ಕೊಡಬೇಕಾಗುತ್ತೆ, ಎಷ್ಟು ಕೊಡಬೇಕು, ಏನು, ಮತ್ತು ಅವ್ರಿಗೆ ಯಾವ ಥರ ಸ್ಪೆಷಾಲಿಟೀಸ್ ಕೊಡಬೇಕು ಅನ್ನೋದನ್ನೆಲ್ಲ ಫಸ್ಟು ವಿಚಾರ ಮಾಡಿ ನಂತರ ನೀವು ಮುಂದಿನ ಹೆಜ್ಜೆನ ಇಡಿ. ಇಲ್ಲ ಅಂದರೆ ನಾವು ಇಷ್ಟ ಬಂದಷ್ಟು ಕೊಡ್ತೀವಿ, ನಾನು ಶಾಪ್ ಓಪನ್ ಮಾಡ್ತಾಯಿದ್ದೀನಿ ಅವ್ರಿಗೇನು ಅಂತಂದರೆ ನಿಮ್ಮ ನಡೆಯಲ್ಲ ಅಂತಲ್ಲ. ಬಟ್ ಏನಂದರೆ ಕೆಲವು ದಿನಗಳಲ್ಲೇ ತುಂಬ ತೊಂದರೆಗೆ ನೀವು ಸಹ ಸಿಕ್ಕಾಕೊತೀರ. ಹಾಗಾಗಿ ಯಾರೆಲ್ಲ ಶಾಪ್ ಓಪನ್ ಮಾಡ್ತಾ ಇದ್ದೀರಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಓಪನ್ ಮಾಡಿ ಅಂತ ಹೇಳ್ಬೋದು. ಇದರಿಂದ ಅದರಲ್ಲೂ ದುಡ್ಡಿರೋ ಅಂಥವ್ರು ಶಾಪ್ ಓಪನ್ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಶಾಪ್ ಓಪನ್ ಮಾಡಿ.